ಚಾಮರಾಜನಗರ ಜಿಲ್ಲೆಯ ಸಂತೆಮರಹಳ್ಳಿಯಲ್ಲಿ ಅಚ್ಚರಿ ಮೂಡಿಸುವ ಘಟನೆ ನಡೆದಿದೆ. ಸ್ಥಳೀಯವಾಗಿ ಇರುವ ದೇವು ಮೆನ್ಸ್ ಕಟಿಂಗ್ ಸಲೂನ್ಗೆ ನಿತ್ಯ ಬರುತ್ತಿದ್ದ ಮಂಗ ಒಂದು ದಿನ ಒಳಗೆ ಬಂದು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನೋಡುತ್ತಾ ಚೇಷ್ಟೆ ಮಾಡಿತು. ಈ ವೇಳೆ ಸಲೂನ್ ಮಾಲೀಕರು ಮಂಗನ ತಲೆಯನ್ನು ಬಾಚಿದರೂ ಅದು ಶಾಂತವಾಗಿ ಕೂತುಕೊಂಡೇ ಇದ್ದಿತು. ಅದಾದ ನಂತರ ಕತ್ತರಿ ಹಾಗೂ ಬಾಚಣಿಗೆಯನ್ನು ಬಳಸಿ ಮಂಗನ ತಲೆಗೂದಲು ಮತ್ತು ದೇಹದ ಕೂದಲನ್ನು ಕತ್ತರಿಸಿದ್ದು, ಮಂಗ ಮನುಷ್ಯರಂತೆ ಸಾವಧಾನವಾಗಿ ಕೂತು ಹೇರ್ ಕಟಿಂಗ್ ಮಾಡಿಸಿಕೊಂಡಿದೆ. ಯಾವುದೇ ತಗಾದೆ ಮಾಡದೆ ಸುಮ್ಮನೆ ಕೇಶವಿನ್ಯಾಸ ಮಾಡಿಸಿಕೊಂಡು ನಂತರ ಅಲ್ಲಿಂದ ತೆರಳಿದ ಮಂಗನ ವರ್ತನೆ ಸ್ಥಳೀಯರಲ್ಲಿ ಅಚ್ಚರಿ ಮೂಡಿಸಿದೆ. ಕಟಿಂಗ್ ಮಾಡಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.